Hello everybody, welcome to Samarth Bhaarath YouTube channel and ಇವತ್ತು ಸೆಷನ್ ಆನ್ ಎಂಡೇಂಜರ್ಡ್ ಪ್ಲಾಂಟ್ಸ್ ಆನಿಮಲ್ಸ್ ಅಂಡ್ ಬರ್ಡ್ಸ್ ಅಂದರೆ ವಿಶೇಷವಾಗಿರುವಂತಹ ಹಾಗೂ ಅಳಿವಿನಂಚಿನಲ್ಲಿರುವಂತಹ ಹಾಗೂ IUCN ಪಟ್ಟಿಯಲ್ಲಿ ಹೆಚ್ಚಾಗಿ ಸಂರಕ್ಷಣೆಗೆ ಒಳಪಟ್ಟಂತಹ ಸಸ್ಯ ಪ್ರಾಣಿ ಜೀವಿಗಳ ಬಗ್ಗೆ ಇರುವಂತಹ ಒಂದು ವಿಶೇಷ ಸರಣಿ ಹಾಗೂ 9 ಸೆಷನ್ಸ್ಗಳನ್ನು ಆಲ್ರೆಡಿ ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಹಾಗಿದ್ರೆ ಇವತ್ತಿನ ಸೆಷನಲ್ಲಿ ಅಂಥ ಯಾವ ಪ್ರಾಣಿ ಪಕ್ಷಿ ಸಸ್ಯ ಪ್ರಭೇದಗಳನ್ನು ನಾವು ಇನ್ಕ್ಲೂಡ್ ಮಾಡಿದ್ದೇವೆ. ಮೊದಲನೇದಾಗಿ ಇತ್ತೀಚೆಗೆ ಒಂದು ಜೀವಿಯನ್ನು ನಮ್ಮ ದೇಶದ ನೊಬೆಲ್ ಪುರಸ್ಕೃತರಾದಂಥ ರವೀಂದ್ರನಾಥ್ ಠಾಗೂರ್ ಅವರ ಹೆಸರಲ್ಲಿ ಅದನ್ನು ಗುರುತಿಸಿಕೊಂಡಿದ್ದಾರೆ. ಹಾಗಿದ್ರೆ ಆ ಜೀವಿಯ ವಿಶೇಷತೆ ಏನು, ಆ ಜೀವಿ ಏನೆಲ್ಲ ಒಂದು ರೀತಿಯ ಪ್ರಾಮುಖ್ಯತೆಯನ್ನು ಪಡ್ಕೊಂಡ್ಬಿಟ್ಟಿದೆ, ಸೊ ಇದನ್ನು ನಾವು ಪ್ರಶ್ನೆಗಳ ಮುಖಾಂತರ ಅರ್ಥ ಮಾಡಿಕೊಳ್ಳುವ. ಹಾಗೆಯೇ ಎರಡನೇದಾಗಿ ಒಂದು ಪ್ರತ್ಯೇಕವಾಗಿರುವಂಥ ಒಂದು ಸಸ್ಯವನ್ನು ಹೆಚ್ಚಾಗಿ ಬಾಧಿಸುವಂಥ ಒಂದು ಜೀವಿ ಇದೆ. ಆ ಜೀವಿ ಒಂದು ಪರ್ಟಿಕ್ಯುಲರ್ ದೇಶಕ್ಕೆ ಸ್ಥಳೀಯವಾಗಿದ್ದರೂ ಇವತ್ತು ಜಗತ್ತಿನಾದ್ಯಂತ ಬಹಳಷ್ಟು ದೇಶಗಳಲ್ಲಿ ಅದು ಪಸರಿಕೊಂಡಿವೆ. ಯಾಕೆ ಅಂತ ಹೇಳಿದರೆ ಆ ಜೀವಿಯಲ್ಲಿ ಇರುವಂಥ ಒಂದು ವಿಶೇಷ ಸಾಮರ್ಥ್ಯ. ಹಾಗಿದ್ರೆ ಆ ಜೀವಿಯ ಹೆಸರೇನು? ಸೊ ಅದರ ಬಗ್ಗೆ ಕೂಡ ನಮ್ಮ ಎರಡನೇ ಪ್ರಶ್ನೆಯಲ್ಲಿ ನಾವು ವಿಶೇಷ ಅಂದರೆ ಆ ಪ್ರಶ್ನೆಗಳನ್ನು ಸ್ಟೇಟ್ಮೆಂಟ್ ಟೈಪ್ ಕ್ವೆಶ್ಚನ್ಸ್ ಅಲ್ಲಿ ಹಾಕೊಂಡಿದ್ದೇವೆ. ಹಾಗೂ ಮೂರನೇದಾಗಿ ಬಿಸ್ವಾಮಯೋಟರಸ್ ಬಿಸ್ವಾಸಿ ಅಂತ ಹೇಳುವಂಥ ಇನ್ನೊಂದು ಜೀವಿ. ಅರೆ ಇದೇನು ಈ ಥರ ಹೆಸರು ಅಂತ ಹೇಳಿಬಿಟ್ಟು, ಹೌದು, ಈ ಹೆಸರನ್ನು ಈ ಜೀವಿಯನ್ನು ಪರಿಚಯಿಸಲ್ಪಟ್ಟ ನಮ್ಮ ದೇಶದ ವಿಶೇಷ ಪ್ರಾಣಿಶಾಸ್ತ್ರಜ್ಞರ ಪಕ್ಷಿ ಶಾಸ್ತ್ರಜ್ಞರ ಅಂದರೆ ಆರ್ನಿಥಾಲಜಿಸ್ಟ್ ಅವರ ಹೆಸರಿನ ಮೂಲಕ ಈ ಜೀವಿಯನ್ನು ಪರಿಚಯಿಸುವಂಥದ್ದು. ಹಾಗಿದ್ರೆ ಈ ಜೀವಿಗೆ ಇರುವಂತಹ ಒಂದು ವಿಶೇಷತೆ ಏನು, ಇದನ್ನು ಕೂಡ ನಾವು ಪ್ರಶ್ನೆಗಳ ಮೂಲಕ ಅರ್ಥ ಮಾಡಿಕೊಳ್ಳುವ. ಹಾಗೂ ವೆರಿ ಇಂಪಾರ್ಟೆಂಟ್, ಸೀ ಗೋಲ್ಡ್ ಅಂತಲೇ ಹೆಸರಾಂತ ಅಥವಾ ಪ್ರಖ್ಯಾತನು ಪಡ್ಕೊಂಡಿರುವಂಥ ಒಂದು ಸಮುದ್ರ ಜೀವಿ ಇದೆ. ಹಾಗೂ ಈ ಸಮುದ್ರ ಜೀವಿಯ ವಿಶೇಷತೆ ಏನು ಅಂತ ಹೇಳಿದರೆ, ಇದರ ಪ್ರತಿಯೊಂದು ದೇಹದ ಅಂಶ ಕೂಡ ಮನುಷ್ಯನ ಒಂದು ಒಳಿತಿಗೆ ತುಂಬಾನೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಎಸ್ಪೆಷಲಿ ಇನ್ ದ ಕಾಸ್ಮೆಟಿಕ್ ಇಂಡಸ್ಟ್ರಿ. ವ್ರಿಂಕಲ್ಸ್ ಇರ್ಬೋದು, ಏಜಿಂಗ್ ಇರ್ಬೋದು, ಮುಪ್ಪುತನವನ್ನು ನಿವಾರಿಸುವಂಥ ಎಲ್ಲ ಸಾಮರ್ಥ್ಯ ಈ ಜೀವಿಯಲ್ಲಿ ಇರುವಂಥದ್ದು. ಹಾಗಾಗಿ ಇದರ ಎಕ್ಸ್ಟ್ರಾಕ್ಟ್ಸ್ಗಳನ್ನು ಇವತ್ತು ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ತುಂಬನೇ ಹಾಗೂ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಗಳಲ್ಲಿ ತುಂಬ ವಿಫಲವಾಗಿ ಅದನ್ನು ಪ್ರಯೋಗ ಮಾಡಿಕೊಂಡು ಅದನ್ನು ಅಳವಡಿಸಿಕೊಳ್ತಾ ಇದ್ದಾರೆ. ಹಾಗೂ ಅದಲ್ಲದೆ ಮನುಷ್ಯನ ಮೆದುಳಿನ ಕೋಶದ ಒಂದು ರೆಜುವಿನೇಷನ್ ಅಥವಾ ರೀಜನರೇಷನ್ಗೆ ಸಾಮರ್ಥ್ಯವನ್ನು ಕೂಡ ಈ ಒಂದು ಜೀವಿಯ ಒಂದು ಉತ್ಪನ್ನಗಳು ಹೊಂದಿವೆ. ಹಾಗೂ ಕಣ್ಣು, ನರ, ನರ್ವಸ್ ಸಿಸ್ಟಮ್ಗೆ ಕೂಡ ಅಂದರೆ ಈ ಜೀವಿಯ ಒಂದು ಉತ್ಪನ್ನಗಳು ಅಥವಾ ಜೀವಿಯಿಂದ ತಯಾರಿಸಲ್ಪಟ್ಟಂಥ ಉತ್ಪನ್ನಗಳು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಸೊ ಒಟ್ಟಾರೆಯಾಗಿ ಹೇಳುವುದಿದ್ರೆ ಈ ಸಮುದ್ರ ಜೀವಿ ಇವತ್ತು ಫಾರ್ಮಸ್ಯೂಟಿಕಲ್ ಮತ್ತು ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ತುಂಬನೇ ಬಹು ಬೇಡಿಕೆಯ ಒಂದು ಅಂಶ ಆಗಿದೆ ಅಥವಾ ಜೀವಿಯಾಗಿದೆ. ಹಾಗಾಗಿ ಇದನ್ನು ಸೀ ಗೋಲ್ಡ್ ಅಂತ ಹೇಳಿ ಕರೀತೇವೆ. ಹಾಗಿದ್ರೆ ಆ ಜೀವಿಯ ಹೆಸರೇನು, ಏನಕ್ಕೆ ಅದು ಅಂದರೆ ಯಾವ್ಯಾವ ಸಾಗರದಲ್ಲಿ ಅದು ವಾಸಿಸ್ತದೆ ಅಥವಾ ಅದರ ಒಂದು ಇರುವಿಕೆಯನ್ನು ನಾವು ಕಾಣ್ಬೋದು. ಸೊ ಇದನ್ನೆಲ್ಲ ನಾವು ಪ್ರಶ್ನೆಗಳ ಮೂಲಕ ತಿಳ್ಕೊಳ್ಳುವ. ಸೊ ಇವತ್ತು ಅಂದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಮೂಲಕ ಸುಮ್ಮನೆ ಇಂತಹ ಪೀಠಿಕೆಗಳನ್ನು ಕೊಡುವಂಥದ್ದು ನನ್ನ ಒಂದು ಹವ್ಯಾಸ. ಸ್ವಲ್ಪ ಇಂಟ್ರೆಸ್ಟ್ ಅಥವಾ ಕ್ಯೂರಿಯಾಸಿಟಿ ಮಕ್ಕಳಲ್ಲಿ ಜನರೇಟ್ ಆಗಲಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಖಂಡಿತವಾಗಿ ವಿಡಿಯೋವನ್ನು ಕೊನೆಯ ತನಕ ತಪ್ಪದೆ ನೋಡಿ. ಹಾಗೂ ಹಾಕಿರುವಂಥ ಪ್ರಶ್ನೆಗಳು ನಿಮ್ಮ ಮುಂಬರುವಂಥ ಪರೀಕ್ಷಾ ತಯಾರಿಗೆ ಖಂಡಿತವಾಗಿ ಹೆಲ್ಪ್ ಆಗಲಿಕ್ಕಿದೆ ಅಂತ ಹೇಳುವಂಥ ಒಂದು ಭರವಸೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಅ ವೆರಿ ನೈಸ್ ಡೇ. ಟೇಕ್ ಕೇರ್. Hello everybody, welcome to GK for examinations on endangered plants and animals. It is session 10. So without any delay we shall start the session. So ಇದು ಇವತ್ತಿನ ಮೊದಲನೇ ಪ್ರಶ್ನೆ. Okay, Pantoia tagori which was recently seen in news is related to ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪ್ಯಾಂಟೋರಿಯಾ ಟಾಗೋರ್ ಏನದು? ಸೊ ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಪ್ಲೀಸ್ ಗಿವ್ ಔಟ್ ದಿ ಆನ್ಸರ್. Yes, ಇದಕ್ಕೆ ಸರಿ ಉತ್ತರ it is option C. It is a new species of bacteria that could transform agricultural practices. ಅಂದ್ರೆ
ಕೃಷಿ ಪದ್ಧತಿಗಳನ್ನೇ ಪರಿವರ್ತಿಸಬಲ್ಲಂತಹ ಬ್ಯಾಕ್ಟೀರಿಯಾದ ಒಂದು ಹೊಸ ಜಾತಿಯ ಹೆಸರೇ ಪ್ಯಾಂಟೋಯಾ ಟಾಗೋರ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ, ಯಾಕಂದ್ರೆ ಇದು ಪ್ರಚಲಿತ ಸನ್ನಿವೇಶಕ್ಕೆ ಸಂಬಂಧಿಸಿದ ವಿಷಯ ಆಗಿರುವುದರಿಂದ ಹಾಗೂ ಒಂದು ವಿಶೇಷ ಸುದ್ದಿಯನ್ನು ಸೃಷ್ಟಿಸಿದಂತ ಒಂದು ಜೀವಿಗೆ ಸಂಬಂಧಿಸಿದ ಪ್ರಶ್ನೆ ಆದ್ದರಿಂದ ಈ ನಾವು ಪ್ರಶ್ನೆಯನ್ನು ಹಾಕೊಂಡಿದ್ದೇವೆ. ಸೊ ವಾಟ್ ಇಸ್ ದಿಸ್ ಪ್ಯಾಂಟೋಯಾ ಟಾಗೋರಿ? ಯು ಆಲ್ ನೋ ದಟ್ ವಿಶ್ವಭಾರತಿ. ಸೊ ವಿಶ್ವಭಾರತಿ ಅಂತ ಹೇಳಿದ್ರೆ ನಮ್ಮ ರವೀಂದ್ರನಾಥ್ ಟಾಗೋರ್ ಅವರು ಹುಟ್ಟು ಹಾಕಿದಂತ ಒಂದು ವಿಶೇಷ ವಿದ್ಯಾಸಂಸ್ಥೆ. ಸೊ ಇಲ್ಲಿನ ಸಂಶೋಧಕರು, ವಿಶ್ವಭಾರತಿ ವಿಶ್ವವಿದ್ಯಾನಿಲಯದ ಸಂಶೋಧಕರು ಕೃಷಿ ಪದ್ಧತಿಗಳನ್ನೇ ಪರಿವರ್ತಿಸುವ ಒಂದು ಹೊಸ ಜಾತಿಯ ಬ್ಯಾಕ್ಟೀರಿಯಾವನ್ನು ಅವರು ಕಂಡುಹಿಡಿದಿದ್ದಾರೆ. ಹಾಗೂ ಆ ಒಂದು ಬ್ಯಾಕ್ಟೀರಿಯಾಗೆ ಅವರು ಪ್ಯಾಂಟೋಯಾ ಟ್ಯಾಗೋರಿಯಾ ಅಂತ ಹೇಳುವಂತ ಒಂದು ಹೆಸರನ್ನು ಇಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ರವೀಂದ್ರನಾಥ್ ಟಾಗೋರ್ ಹಾಗೂ ವಿಶ್ವಭಾರತಿ ಅಂತ ಹೇಳುವಂತ ಆ ಒಂದು ವಿಶ್ವವಿದ್ಯಾನಿಲಯಕ್ಕೆ ನಿಕಟ ಸಂಪರ್ಕ ಇರುವುದರಿಂದ, ಹಾಗೂ ಇನ್ನೊಂದು ಕಾರಣ ಇದೆ. ರವೀಂದ್ರನಾಥ್ ಟಾಗೋರ್ ಕೇವಲ ಕವಿ ಮಾತ್ರ ಅಲ್ಲ, ಅವರು ಕೃಷಿ ಪದ್ಧತಿಗಳಲ್ಲೂ ಕೂಡ ಬಹಳಷ್ಟು ಒಂದು ಆಸಕ್ತಿಯನ್ನು ಅವರು ಹೊಂದಿದಂತ ಒಂದು ಶ್ರೇಷ್ಠ ವ್ಯಕ್ತಿ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಈ ಹೆಸರನ್ನು ಅವರು ಇಟ್ಟಿದ್ದಾರೆ, ಪ್ಯಾಂಟೋಯಾ ಟಾಗೋರಿ ಅಂತ ಹೇಳಿಬಿಟ್ಟು. ಸೊ ಇದ್ರ ಬಗ್ಗೆ ಈ ಬ್ಯಾಕ್ಟೀರಿಯಾ ಏನು, ಅದು ಹೇಗೆ ಕೃಷಿ ಪದ್ಧತಿಗೆ ಒಂದು ಹೊಸ ಸಂಚಲನವನ್ನು ಸೃಷ್ಟಿ ಮಾಡುವಂತ ಒಂದು ವಿಶೇಷತೆಯನ್ನು ಹೊಂದಿದೆ, ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ಸೊ ಇದು ರವೀಂದ್ರನಾಥ್ ಟಾಗೋರ್ ಹಾಗೂ ಪ್ಯಾಂಟೋಯಾ ಟಾಗೋರಿ ಅಂತ ಹೇಳುವಂತ ಬ್ಯಾಕ್ಟೀರಿಯಾದ ಒಂದು ಫೈಲ್ ಪಿಕ್. ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಅದು ಸೂಕ್ಷ್ಮ ಜೀವಿ, ಕಣ್ಣಿಗೆ ಕಾಣದಂತದ್ದು. ಅದು ಮೈಕ್ರೋಸ್ಕೋಪ್ ಅಲ್ಲಿ ಅದನ್ನು ಎನ್ಲಾರ್ಜ್ ಮಾಡಿಕೊಂಡು ಈ ರೀತಿಯ ಒಂದು ಫೈಲ್ ಫೋಟೋ ನಿಮ್ಮ ಒಂದು ನೆನಪಿಗೋಸ್ಕರ ಅಥವಾ ನಿಮ್ಮ ಒಂದು ವಿಜುವಲ್ ಇಂಟರ್ಪ್ರಿಟೇಷನ್ಗೋಸ್ಕರ ನಾವು ಹಾಕೊಂಡಿದ್ದೇವೆ. ಸೊ ಈ ಪ್ಯಾಂಟೋಯಾ ಟಾಗೋರಿಯಾ ಅಂತ ಹೇಳುವಂತ ಈ ಮಣ್ಣಿನಲ್ಲಿ ಇರುವಂತಹ ಈ ಬ್ಯಾಕ್ಟೀರಿಯಾ ಏನಿದೆ, ಇದು ಸಸ್ಯಗಳ ಬೆಳವಣಿಗೆಗೆ ತುಂಬಾ ಪೂರಕವಾಗಿರುವಂತಹ ಒಂದು ಬ್ಯಾಕ್ಟೀರಿಯಾ. ಓಕೆ, ಈಗ ಇದು ದ ಟೈಮ್ಸ್ ಆಫ್ ಇಂಡಿಯಾ ಮತ್ತು ದ ಹಿಂದೂ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಮಾಹಿತಿಗಳನ್ನು ನಾವು ಜಸ್ಟ್ ಒಂದು 5 ಫೋಟೋ ಗೆ ಸಂಬಂಧಿಸಿದ ಹಾಗೆ ನಾವು ಇಲ್ಲಿ ಮೆನ್ಷನ್ ಮಾಡಿದ್ದೇವೆ. See, a group of researchers from Vishwabharati University, the botany department, have discovered a bacteria that is capable of boosting plant growth and has named it as Pantoia tagoria after the Nobel laureate Rabindranath Tagore. So ಅಲ್ಲಿನ ಸಂಶೋಧಕರು, ಸಸ್ಯಶಾಸ್ತ್ರ ವಿಭಾಗದ ಸಂಶೋಧಕರು ಸಸ್ಯದ ಬೆಳವಣಿಗೆಗೆ ಪೂರಕವಾಗಿರುವಂತಹ ಒಂದು ಬ್ಯಾಕ್ಟೀರಿಯಾದ ಒಂದು ರೀತಿಯ ಡಿಸ್ಕವರಿಯನ್ನು ಮಾಡಿದ್ದಾರೆ ಹಾಗೂ ಇದನ್ನು ರವೀಂದ್ರನಾಥ್ ಟಾಗೋರ್ ಅವರ ಹೆಸರಿಗೆ ದ್ಯೋತಕವಾಗಿ ಅದನ್ನು ಇಟ್ಟಿದ್ದಾರೆ. So the bacteria has immense potential to revolutionize the agricultural practices. Microbiologist Bomba Dam, an assistant professor at the Veracity's botany department who led the research, told the Times of India. So ಈ ಬ್ಯಾಕ್ಟೀರಿಯಾ ಆಗ್ಲೇ ಹೇಳಿದಾಗೆ ಕೃಷಿ ಪದ್ಧತಿಯನ್ನೇ ಅದನ್ನು ಉತ್ತಮ ರೀತಿಯಲ್ಲಿ ಪರಿವರ್ತನೆ ಅಥವಾ ಅಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡುವಂತ ಸಾಮರ್ಥ್ಯ ಇರುವಂತಹ ಒಂದು ಬ್ಯಾಕ್ಟೀರಿಯಾ ಅಂತ ಹೇಳುವಂತ ನಿಟ್ಟಿನಲ್ಲಿ ಅಲ್ಲಿನ ಸಂಶೋಧಕ ವಿಜ್ಞಾನಿ ಅವರು ತಿಳಿಸಿದ್ದಾರೆ. This is a plant growth promoting bacteria which will prove to be a game changer in agriculture, and it has shown immense capability to boost the cultivation of paddy, pea and chili. Dam said from the Shantiniketan in the West Bengal's Birbhum district. ಸೊ ಈ ವಿಶೇಷ ಸಂಶೋಧನೆಯನ್ನು ಮಾಡಿದಂತ ಈ ಸಸ್ಯಶಾಸ್ತ್ರದ ವಿಜ್ಞಾನಿ ಏನಿದ್ದಾರೆ ಅವರು ಹೇಳ್ತಾರೆ, ಇದು ಸಸ್ಯಶಾಸ್ತ್ರದಲ್ಲೇ ಒಂದು ವಿಶೇಷವಾಗಿರುವಂತಹ ಒಂದು ಅದಕ್ಕೆ ಏನ್ ಹೇಳುದು, ಒಂದು ಗೇಮ್ ಚೇಂಜರ್ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ಇದೊಂದು ವಿಶೇಷವಾದ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ಲಿಕ್ಕಿದೆ. ಯಾಕಂದ್ರೆ ಯಾವುದೇ ರೀತಿಯ ಈ ನಮ್ಮ ಭತ್ತ ಇರ್ಬೋದು, ಹಾಗೆ ಬಟಾಣಿಗಳಿರ್ಬೋದು, ಹಾಗೆ ಮೆಣಸು ಇರ್ಬೋದು, ಇಂತಹ ಸಸ್ಯಗಳು ಮತ್ತು ಬೇರೆ ಸಸ್ಯಗಳ ಒಂದು ರೀತಿಯ ಬೆಳವಣಿಗೆಗೆ ತುಂಬಾನೇ ಪೂರಕವಾಗಿರುವಂತಹ ಒಂದು ಬ್ಯಾಕ್ಟೀರಿಯಾ. Dam was assisted by research scholars Raju Biswas, Abhijit Mishra and Abhinav Chakraborty, Pooja Mukhopadhyay and Sandeep Ghosh. So ಇವೆಲ್ಲ ಅವರ ಜೊತೆ ಕೆಲಸ ಮಾಡಿದಂತ ವಿಜ್ಞಾನಿಗಳ ಹೆಸರು. Now talking about the discovery, Dam referred to his team isolating the bacteria from the soil of Sonachhuri, an area in Shantiniketan. ಈ ಒಂದು ಬ್ಯಾಕ್ಟೀರಿಯಾವನ್ನು ಅವರು ಎಲ್ಲಿ ಶೋಧಿಸಿದ್ರು ಅಂತ ಹೇಳಿದ್ರೆ, ಶಾಂತಿನಿಕೇತನದ ಹತ್ರ ಇರುವಂತ ಸೋನಾಶ್ಹುರಿ ಅಂತ ಹೇಳುವಂತ ಆ ಭಾಗದಲ್ಲಿ ಮಣ್ಣಿನಲ್ಲಿ ಈ ಬ್ಯಾಕ್ಟೀರಿಯಾವನ್ನು ಅವರು ಶೋಧಿಸಿದ್ದಾರೆ. We then discovered the bacteria in the coal mining belt of Jharkhand's Jharia also. ಅವ್ರು ಹೇಳ್ತಾರೆ, ಅಲ್ಲಿ ಫಸ್ಟ್ ಆಗಿ ಶಾಂತಿನಿಕೇತನದ ಸೋನಾಶ್ಹುರಿ ಅಂತ ಹೇಳುವಂತ ಆ ಪ್ರಾಂತ್ಯದಲ್ಲಿ ಮೊದಲನೇದಾಗಿ ಅವರು ಶೋಧಿಸಿದ್ರು. ಆ ನಂತರ ಜಾರ್ಖಂಡ್ ನ ಜಾರಿಯಾ, ಇದು ಕೋಲ್ ಮೈನಿಂಗ್ ಬೆಲ್ಟ್, ಸೊ ಅಲ್ಲೂ ಕೂಡ ಈ ಬ್ಯಾಕ್ಟೀರಿಯಾದ ಡಿಸ್ಕವರಿ ಅಂದ್ರೆ ಅಲ್ಲಿ ಕೂಡ ಅದನ್ನು ಶೋಧಿಸಿದ್ದಾರೆ. Elaborating the characteristics of the bacteria, Dam said that Pantoia tigeri efficiently extracts potassium from the soil, which enhances the plant growth, and those found in the soil of the Jharia coal mines
solubilizes potassium and phosphorus and fixes nitrogen, which help to promote plant growth. And the analysis has showed that it was a new species and which is very unique in its nature. ಸೊ ಇವರು ಹೇಳ್ತಾರೆ ಮಣ್ಣಿನಲ್ಲಿ ಏನು ಪೊಟ್ಯಾಷಿಯಂನ ಅಂಶಗಳಿದೆ ಅದನ್ನು ಪೂರಕವಾಗಿ ಅದು ಎಕ್ಸ್ಟ್ರಾಕ್ಷನ್ ಮಾಡಿಕೊಂಡು ಆ ಸಸ್ಯವರ್ಗಗಳ ಒಂದು ಬೆಳವಣಿಗೆಗೆ ಇದು ಪೂರಕವಾಗಿ ಕೆಲಸ ಮಾಡುವಂತಹ ಒಂದು ಬ್ಯಾಕ್ಟೀರಿಯಾ. ಹಾಗೆಯೇ ಜಾರಿಯಾ ಕೋಲ್ಮೈನ್ಸ್ ನಲ್ಲಿ ಇದ್ದಂತಹ ಆ ಒಂದು ಬ್ಯಾಕ್ಟೀರಿಯಾ ಇನ್ನೂ ವಿಶೇಷವಾಗಿ ಪೊಟ್ಯಾಷಿಯಂ ಫಾಸ್ಫರಸ್ ನನ್ನು ಸೊಲ್ಯುಬಲೈಸ್ ಮಾಡಿಕೊಂಡು ಅಂದ್ರೆ ಸುಲಭದಲ್ಲಿ ಆ ಸಸ್ಯವರ್ಗ ಹೀರಲಿಕ್ಕೆ ಸಾಧ್ಯವಾಗುವಂತೆ ಮಾಡಿ ನೈಟ್ರೋಜನ್ ಫಿಕ್ಸೇಷನ್ ಗುಣವನ್ನು ಕೂಡ ಈ ಬ್ಯಾಕ್ಟೀರಿಯಾ ಹೊಂದಿದೆ. ಸೊ ಇದೊಂಥರ ಡಬಲ್ ಬೆನಿಫಿಟ್ ಇದ್ದ ಹಾಗೆ. ಸೊ ಈ ವಿಶೇಷ ಇದು ತುಂಬಾನೇ ಯುನೀಕ್ ಆಗಿರುವಂತಹ ಒಂದು ಪ್ರಭೇದ. ಅಂದ್ರೆ ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾ ಮಣ್ಣಿನಲ್ಲಿ ಇರುವಂತದ್ದು ತುಂಬಾನೇ ಸಾಮಾನ್ಯ ಆಗಿರುವಂತದ್ದು. ಬಟ್ ಅದರಲ್ಲೂ ಕೂಡ ಪೊಟ್ಯಾಷಿಯಂ ಎಕ್ಸ್ಟ್ರಾಕ್ಟ್ಸ್ ಅನ್ನು ಒಂದು ರೀತಿ ಮೊಬಿಲೈಸ್ ಮಾಡುವಂತದ್ದು, ಸಸ್ಯವರ್ಗಕ್ಕೆ ಪೂರಕವಾಗಿ ಅದು ಸ್ಪಂದಿಸುವಂತದ್ದು, ಇದು ಒಂದು ಇದರ ಬ್ಯಾಕ್ಟೀರಿಯಾದ ವಿಶೇಷತೆ ಅಂತ ಹೇಳಿ ಆ ಒಂದು ಸಸ್ಯ ವಿಜ್ಞಾನಿಗಳು ಹೇಳ್ತಾರೆ. And the bacteria will reduce the usage of commercial fertilizers and eventually help to cut costs for agriculture and boost crop yield, he said, adding that the Association of the Microbiologists of India has officially recognized this discovery. ಸೊ ಅವ್ರು ಹೇಳ್ತಾರೆ ಇದು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಈ ಬ್ಯಾಕ್ಟೀರಿಯಾವನ್ನು ನಾವು ಸರಿಯಾಗಿ ಕಲ್ಚರ್ ಮಾಡಿ ಮಣ್ಣಿನಲ್ಲಿ ಸಸ್ಯಗಳಿಗೆ ಪೂರಕವಾಗಿ ನಾವು ಅದು ದೊರಕುವ ಹಾಗೆ ಮಾಡಿದ್ರೆ ಈಗ ಸಿಂಥೆಟಿಕ್ ಫರ್ಟಿಲೈಸರ್ಸ್ ಅಥವಾ ಕಮರ್ಷಿಯಲ್ ಆಗಿ ಲಭ್ಯ ಇರುವಂತಹ ಫರ್ಟಿಲೈಸರ್ಸ್ ಗಳ ಒಂದು ಉಪಯೋಗವನ್ನು ನಾವು ಕಡಿಮೆ ಮಾಡಬಹುದು. ಇದರಿಂದ ಮಣ್ಣಿನ ಫಲವತ್ತತೆಯನ್ನು ನೈಸರ್ಗಿಕವಾಗಿ ನಾವು ಉತ್ತೇಜಿಸಬಹುದು ಅಂತ ಹೇಳಿ ಈ ವಿಜ್ಞಾನಿ ಹೇಳ್ತಾರೆ. ಅಂಡ್ their findings were also published in the Indian Journal of Microbiology. ಸೊ ಇದೊಂದು ವಿಶಿಷ್ಟವಾಗಿರುವಂತಹ ಸಂಶೋಧನೆ ಈಗಾಗಲೇ ಇಂಡಿಯನ್ ಜರ್ನಲ್ ಆಫ್ ಮೈಕ್ರೋಬಯಾಲಜಿ ಅಂತ ಹೇಳುವಂತಹ ಪತ್ರಿಕೆಯಲ್ಲಿ ಈಗಾಗಲೇ ಪ್ರಕಟಗೊಂಡಿದೆ. On the reasons behind naming it after Tagore, Dam referred to the visionary agricultural pursuits of Tagore. ಸೊ ಟಾಗೋರ್ ಶಾಂತಿನಿಕೇತನದ ವಿಶ್ವಭಾರತಿ ವಿಶ್ವವಿದ್ಯಾನಿಲಯಕ್ಕೆ ಪೂರಕವಾಗಿ ಮಾತ್ರ ಅಲ್ಲದೆ ರವೀಂದ್ರನಾಥ್ ಠಾಗೂರ್ ಅವರಿಗೆ ಅವರು ಕೃಷಿ ಪದ್ಧತಿಗಳಲ್ಲೂ ಕೂಡ ಅಥವಾ ಕೃಷಿಯ ಬಗ್ಗೆ ತುಂಬಾನೇ ಆಸಕ್ತಿ ಕೂಡ ಇದ್ದಂತ ಒಂದು ವ್ಯಕ್ತಿತ್ವ ಅವರು. ಸೊ ಹಾಗಾಗಿ ಎಲ್ಲಕ್ಕೂ ಕೂಡ ಅವರ ಹೆಸರಿಡುವುದು ಸೂಕ್ತ ಅಂತ ಹೇಳಿಬಿಟ್ಟು ಎಲ್ಲ ವಿಷಯಗಳನ್ನು ಪರಿಗಣಿಸಿ ಅವರ ಹೆಸರು ಆ ಒಂದು ಇದಕ್ಕೆ ಇಡುವುದು ಸೂಕ್ತ ಅಂತ ಹೇಳಿಬಿಟ್ಟು ವಿಶ್ವಭಾರತೀಯ ವಿಜ್ಞಾನಿಗಳು ಈ ಒಂದು ವಿಶೇಷವಾಗಿ ಸಸ್ಯಗಳ ಬೆಳವಣಿಗೆಗೆ ಪೂರಕವಾಗಿರುವಂತಹ ಈ ಬ್ಯಾಕ್ಟೀರಿಯಾಕ್ಕೆ ಅವರು ಈ ರೀತಿಯ ಅಂದ್ರೆ ನಮ್ಮ ಪ್ಯಾಂಟೋಯಿಯಾ ಟಗೋರಿಯಾ ಅಂತ ಹೇಳುವಂತಹ ಈ ಹೆಸರನ್ನು ಟಾಗೋರ್ನ ನೆನಪಲ್ಲಿ ಇಟ್ಟಿದ್ದಾರೆ. ರವೀಂದ್ರನಾಥ್ ಟಾಗೋರ್ ಅವರ ಹೆಸರಿನ ನೆನಪಿನಲ್ಲಿ ಇಟ್ಟಿದ್ದಾರೆ. ಓಕೆ, ಇದೀಗ ಎರಡನೇ ಪ್ರಶ್ನೆ. Eucalyptus snout beetle is a leaf feeding pest which is indigenous to Canada. The second statement says that the beetle can cause damage over vast areas as it has a great flight capability. ಸೊ ಮೇಲ್ ಕಾಣಿಸಿದ ಸ್ಟೇಟ್ಮೆಂಟ್ ಗಳಲ್ಲಿ ಯಾವುದು ಸರಿಯಾಗಿರುವಂತಹ ಸ್ಟೇಟ್ಮೆಂಟ್? ಓಕೆ, ಇದಕ್ಕೆ ಸರಿ ಉತ್ತರ ಎಸ್, ಇಟ್ ಈಸ್ ಆಪ್ಷನ್ ಬಿ. ಸೊ ಯೂಕಲಿಪ್ಟಸ್ ಸ್ನೌಟ್ ಬೀಟಲ್ ಅಂತ ಹೇಳಿದ್ರೆ ನೀಲಗಿರಿ ಸಸ್ಯಕ್ಕೆ ಅಥವಾ ಮರಕ್ಕೆ ವಿಶೇಷವಾಗಿ ಹಾನಿ ಉಂಟು ಮಾಡುವಂತಹ ಒಂದು ಜೀರುಂಡೆ. ಸೊ ದ ಫಸ್ಟ್ ಪಾರ್ಟ್ ಇಸ್ ರೈಟ್. ನೀಲಗಿರಿ ಸ್ನೌಟ್ ಜೀರುಂಡೆ ಅಂತ ಹೇಳಿದ್ರೆ ಇದು ನೀಲಗಿರಿ ಸಸ್ಯ ಅಥವಾ ಆ ಮರವನ್ನು ಬಾಧಿಸುವಂತಹ ಒಂದು ಜೀರುಂಡೆಯಾಗಿದ್ದು ಇದು ಕ್ಯಾನಡಾಕ್ಕೆ ಸ್ಥಳೀಯವಾಗಿರುವಂತದ್ದಲ್ಲ, ಬದಲಾಗಿ ಸ್ಥಳೀಯ ಅಂತ ಹೇಳಿದ್ರೆ ಅಲ್ಲಿ ಮೂಲತಃ ಇದು ಕಂಡು ಬರುವಂತದ್ದು. ಸೊ ಆದ್ರೆ ಇದು ಕೆನಡಾದಲ್ಲಿ ಅಲ್ಲ, ಬದಲಾಗಿ ಇಟ್ ಈಸ್ ಇಂಡಿಜಿನಿಯಸ್ ಟು ಆಸ್ಟ್ರೇಲಿಯಾ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಎರಡನೇದು, see the beetle can cause damage over vast areas as it has a great flight capability. ಈ ಜೀರುಂಡೆ ಇದೆಯಲ್ಲ ಅದಕ್ಕೆ ಒಳ್ಳೆ ರೀತಿಯ ಹಾರಾಟ ಸಾಮರ್ಥ್ಯ ಹೊಂದಿರುವುದರಿಂದ ಈ ಜೀರುಂಡೆ ವಿಶಾಲ ಪ್ರದೇಶಗಳಲ್ಲಿ ಹಾನಿಯುಂಟು ಮಾಡ್ತದೆ. ಬಹಳಷ್ಟು ದಿನಗಳ ಕಾಲ ಇದು ಜೀವಿತಾವಧಿ ಅನ್ನು ಹೊಂದಿದೆ ಹಾಗೂ ಬೇರೆ ಬೇರೆ ಪ್ರದೇಶಕ್ಕೆ ಇದು ಹಾರಾಟದ ಒಂದು ನಿಮಿತ್ತವಾಗಿ ಬೇರೆ ಬೇರೆ ಪ್ರದೇಶಕ್ಕೂ ಕೂಡ ಇದರ ಈಗ ಆವಾಸ ಸ್ಥಾನ ವಿಸ್ತರಿಸಿದೆ ಅಂತ ಹೇಳ್ಬೋದು. ಸೊ ಈ ಹೆಚ್ಚಿನ ಯೂಕಲಿಪ್ಟಸ್ ತೋಪುಗಳು ಅಥವಾ ಯೂಕಲಿಪ್ಟಸ್ ನೀಲಗಿರಿಯ ತೋಪುಗಳಿಗೆ ಹೆಚ್ಚು ಮಾರಕವಾಗಿರುವಂತಹ ಒಂದು ಬೀಟಲ್ ಅಥವಾ ಜೀರುಂಡೆ ಅಂತ ಹೇಳಿದ್ರೆ ಅದು ಯೂಕಲಿಪ್ಟಸ್ ಸ್ನೌಟ್ ಬೀಟಲ್ ಅಂತ ಹೇಳಿಬಿಟ್ಟು. ಆದ್ರೆ ಇದು ಸ್ಥಳೀಯವಾಗಿರುವಂತದ್ದು ಕೆನಡಾಕ್ಕೆ ಅಲ್ಲ, ಬದಲಾಗಿ ಆಸ್ಟ್ರೇಲಿಯಾಗೆ.
ಎರಡನೇದು ಡೆಫಿನೆಟ್ಲಿ ಇದು ತುಂಬಾನೇ ಹಾನಿ ಉಂಟು ಮಾಡುವಂತ ಒಂದು ಜೀರುಂಡೆ ಆಗಿದ್ದು, ಇದರ ವಿಶೇಷತೆ ಅಂತ ಹೇಳಿದ್ರೆ ಇದಕ್ಕೆ ಉತ್ತಮ ರೀತಿಯ ಹಾರಾಟ ಸಾಮರ್ಥ್ಯವನ್ನು ಇದು ಹೊಂದಿರುವಂತದ್ದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಹಿಯರ್ ಈಸ್ ಅ ರೈಟ್ ಆನ್ಸರ್. ಓಕೆ. Eucalyptus snout beetle is a leaf-feeding beetle that is a major defoliator of eucalyptus according to the Food and Agriculture Organization of the United Nations. ಸೊ ನಮ್ಮ ವಿಶ್ವಸಂಸ್ಥೆ ಇದನ್ನು ನೋಟಿಫೈ ಮಾಡಿದೆ. ಏನಂತ ಹೇಳಿದ್ರೆ ಇದೊಂದು ಎಲೆಗಳನ್ನು ತಿನ್ನುವಂತಹ ಒಂದು ಜೀರುಂಡೆ ಆಗಿದ್ದು, ಈ ಒಂದು ಜೀರುಂಡೆ ದ ಪೆಸ್ಟ್ ಇಸ್ ಇಂಡಿಜಿನಿಯಸ್ ಟು ಆಸ್ಟ್ರೇಲಿಯಾ ಬಟ್ ಅಕರ್ಸ್ ಇನ್ ಮೆನಿ ಕಂಟ್ರೀಸ್ ಥ್ರೂ ಔಟ್ ದ ವರ್ಲ್ಡ್ ವೇ ಯೂಕಲಿಪ್ಟಸ್ ಆರ್ ಗ್ರೋನ್. ಸೊ ಇದು ಮೂಲತಃ ಆಸ್ಟ್ರೇಲಿಯಾಕ್ಕೆ ಅದು ಸ್ಥಳೀಯವಾಗಿದ್ದು, ಆದ್ರೆ ಇವಾಗ ಈ ಜೀರುಂಡೆ ದೇಶದಾದ್ಯಂತ ವಿಶ್ವದಾದ್ಯಂತ ಹೆಚ್ಚಿನ ದೇಶಗಳಲ್ಲಿ ಎಲ್ಲಿ ನೀಲಗಿರಿ ತೋಪುಗಳು ಕಂಡು ಬರ್ತದೆ ಅಥವಾ ನೀಲಗಿರಿ ಪ್ಲಾಂಟೇಶನ್ಸ್ ಗಳು ಕಂಡು ಬರ್ತದೆ, ಅಲ್ಲಿ ಇದರ ಒಂದು ರೀತಿಯ ಹಾವಳಿ ಹೆಚ್ಚಾಗಿ ಕಂಡು ಬರುವಂತದ್ದು. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ ಒಂದು ತಪ್ಪಾಗಿದೆ. ಯಾಕಂದ್ರೆ ನಾವು ಅದು ನೇಟಿವ್ ಇಟ್ ಇಸ್ ಇಂಡಿಜಿನಿಯಸ್ ಟು ಕೆನಡಾ ಅಂತ ಹೇಳಿದ್ದೇವೆ. ಇಟ್ಸ್ ನಾಟ್ ಇಂಡಿಜಿನಿಯಸ್ ಟು ಕೆನಡಾ ಬಟ್ ಇಸ್ ಇಂಡಿಜಿನಿಯಸ್ ಟು ಆಸ್ಟ್ರೇಲಿಯಾ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 is wrong. Secondly, it causes damage over vast areas as it has a great flight capability and gets transferred with the transport of forest products. ಸೊ ನೀಲಗಿರಿ ಅಂತ ಹೇಳಿದ್ರೆ ಪೇಪರ್, ಟಿಂಬರ್ ಇದಕ್ಕೆಲ್ಲ ಅದು ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತದ್ದು. ಸೊ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕೆಲವೊಮ್ಮೆ ಅದರ ಪಲ್ಪ್ ಅಲ್ಲಿ ಮತ್ತು ಆ ಗಿಡದ ಮೂಲಕ ಈ ಜೀರುಂಡೆಗಳು ಅದರ ಹಾರಾಟ ಸಾಮರ್ಥ್ಯ ಇರುವ ಕಾರಣ ಅದು ವಿಶೇಷವಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಇವತ್ತು ತುಂಬಾನೇ ಸುಲಭ ಸಾಧ್ಯವಾಗಿ ಅದು ಸ್ಪ್ರೆಡ್ ಆಗಿದೆ. ಸೊ ಹಾಗಾಗಿ ಇವತ್ತು ಕೇವಲ ಆಸ್ಟ್ರೇಲಿಯಾದಲ್ಲಿ ಮಾತ್ರ ಅಲ್ಲ, ವಿಶ್ವಾದ್ಯಂತ ಹೆಚ್ಚಿನ ಈ ನೀಲಗಿರಿ ಪ್ಲಾಂಟೇಶನ್ಸ್ ಗಳಲ್ಲಿ ಇದರ ಹಾವಳಿಯನ್ನು ನಾವು ಕಾಣಬಹುದು. ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 is correct. The beetle feeds on leaves, buds and shoots resulting in stunted growth and deflation and causing heavy loss. ಸೊ ಇದೇನ್ ಮಾಡ್ತದೆ ಅಂತ ಹೇಳಿದ್ರೆ ಈ ಬೀಟಲ್ ಇದೆಯಲ್ಲ, ಬೇಸಿಕಲಿ ಅದರ ಎಲೆಯನ್ನು, ಅದರ ಚಿಗುರನ್ನು ಮತ್ತೆ ಅದರ ಬಡ್ಸ್ ಇದೆಯಲ್ಲ ಅದನ್ನೆಲ್ಲ ಮೊಗ್ಗುಗಳನ್ನು ಹಾಗೆ ಅದರ ಕಾಂಡವನ್ನು ಕೂಡ ಆಯ್ತಲ್ಲ, ಸೊ ಕಾಂಡವನ್ನು ಕೂಡ ಅದು ತಿಂತದೆ. ಸೊ ಹಾಗಾಗಿ ಸ್ಪೆಷಲಿ ಪೇಪರ್ ಪಲ್ಪ್ ಇರ್ಬೋದು ಅಥವಾ ಪೇಪರ್ ಇಂಡಸ್ಟ್ರಿಗಳಿಗೆ ಅಥವಾ ನೀಲಗಿರಿಯ ಬೇರೆ ಬೇರೆ ಎಣ್ಣೆಗಳಿರ್ಬೋದು. ಸೊ ಇದಕ್ಕೆಲ್ಲ ಬೇಕಾಗುವಂತ ಈ ಒಂದು ಕಮರ್ಷಿಯಲ್ ಪ್ರೊಡಕ್ಷನ್ಗೆ ಒಂದು ವೇಳೆ ಈ ಒಂದು ಜೀರುಂಡೆಯ ದಾಳಿಗೆ ಒಳಗಾದಂತ ಈ ಮರಗಳು ತುಂಬಾನೇ ಹಾನಿಗೆ ಒಳಪಡ್ತದೆ. ಸೊ ಹಾಗಾಗಿ ಇದರ ಒಂದು ರೀತಿಯ ಪ್ರೊಡಕ್ಟಿವಿಟಿ ಅಥವಾ ಇದೊಂದು ಲಾಭ ತರುವಂತ ನಿಟ್ಟಿನಲ್ಲಿ ಇದು ಆಗುವುದಿಲ್ಲ. ಸೊ ಯೂಕಲಿಪ್ಟಸ್ ಸ್ನೌಟ್ ಬೀಟಲ್ ಅಂತ ಹೇಳಿ ಗೊನೆಪ್ಟೆರಸ್ ಪ್ಲಾಂಟೇನಿಸ್ ಅಂತ ಹೇಳುವಂಥದ್ದು ಇದರ ಸೈಂಟಿಫಿಕ್ ಹೆಸರು. ಓಕೆ, ಸೊ ಇದರಲ್ಲಿ ಒಂದು ಫೈಲ್ ಫೋಟೋ ಹಾಕಿದ್ದೇವೆ ನೋಡಿ, ಯೂಕಲಿಪ್ಟಸ್ ಸ್ನೌಟ್ ಬೀಟಲ್ ಅಂತ ಹೇಳಿ ಒಳ್ಳೆ ಹಾರಾಟ ಸಾಮರ್ಥ್ಯವನ್ನು ಹೊಂದಿರುವಂತಹ ಒಂದು ಜೀರುಂಡೆ ಇದು. ಓಕೆ, ಮೂರನೇ ಪ್ರಶ್ನೆ. ಇಟ್ಸ್ ಅಬೌಟ್ ನಾಮ್ದಪ ಫ್ಲೈಯಿಂಗ್ ಸ್ಕ್ವಿರಲ್. ನಾಮ್ದಪ ಹಾರುವ ಅಳಿಲಿನ ಬಗ್ಗೆ ಈ ಎರಡು ಹೇಳಿಕೆಗಳಿವೆ. The first one, it is a rare nocturnal flying squirrel species found in the Namdapa National Park in Arunachal Pradesh. ಎರಡನೇದು, its status on the International Union of Conservation of Nature Red List is critically endangered and is placed under the Schedule 1 of the Wildlife Protection Act of 1972. So, Namdapa flying squirrel ಅಂತ ಹೇಳುವಾಗ ಯಾವುದು ಇಲ್ಲಿ ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ ಅಂದ್ರೆ ಆಪ್ಷನ್ಸ್? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ನಾಮ್ದಪ ಫ್ಲೈಯಿಂಗ್ ಸ್ಕ್ವಿರಲ್ ಅಂತ ಹೇಳಿದ್ರೆ ಇದು ಅರುಣಾಚಲ್ ಪ್ರದೇಶ್ ಅಂತ ಹೆಸರಿಗೆ ಅಥವಾ ಆ ಪ್ರದೇಶಕ್ಕೆ ತುಂಬಾನೇ ಸ್ಥಳೀಯವಾಗಿ ಮತ್ತು ಸೀಮಿತವಾಗಿರುವಂತಹ ಒಂದು ವಿಶೇಷ ಹಾರುವ ಅಳಿಲು. ಇಸ್ ಇಟ್ ಕ್ಲಿಯರ್? ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ 1 ಈಸ್ ರೈಟ್. ಹಾಗೂ ಅಪರೂಪದಲ್ಲಿ ಕಂಡು ಬರುವಂತಹ ಒಂದು ಅಳಿಲಿನ ಪ್ರಭೇದ ಇದು. ಇಟ್ಸ್ ಅ ರೇರ್ ನಾಕ್ಟರ್ನಲ್ ಫ್ಲೈಯಿಂಗ್ ಸ್ಕ್ವಿರಲ್ ಸ್ಪೀಶೀಸ್ ವಿಚ್ ಈಸ್ ಫೌಂಡ್ ಇನ್ ದ ನಾಮ್ದಪ ನ್ಯಾಷನಲ್ ಪಾರ್ಕ್ ಇನ್ ಅರುಣಾಚಲ್ ಪ್ರದೇಶ್. ಎರಡನೇದಾಗಿ ಇದರ ಸಂಖ್ಯೆ ಎಷ್ಟು ಇವತ್ತು ಕುಸಿದಿದೆ ಅಂತ ಹೇಳಿದ್ರೆ ಇದು ತೀರಾ ಅಳಿವಿನಿಂಚ, ವಿಮರ್ಶಾತ್ಮಕವಾಗಿ ಅಲ್ಲ,
ತೀರಾ ಅಳಿವಿನಂಚಿನಲ್ಲಿರುವಂತಹ ಒಂದು ಪಟ್ಟಿಯಲ್ಲಿ ಇದು ಕಂಡು ಬರುವಂತದ್ದು. ಇಸ್ ಇಟ್ ಕ್ಲಿಯರ್? ಅತಿಯಾಗಿ ಅಥವಾ ತೀರಾ ಅಳಿವಿನಂಚಿನಲ್ಲಿರುವ ಪಟ್ಟಿಯಲ್ಲಿದೆ ಹಾಗೂ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಶೆಡ್ಯೂಲ್ 1ರ ಅಡಿಯಲ್ಲಿ ಇದನ್ನು ಸಂರಕ್ಷಣೆಗೆ ಇಡಲಾಗಿದೆ. ಸೊ ಆಪ್ಷನ್ ಸಿ ಅಂದ್ರೆ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಓಕೆ, ಸೊ ಇದು ಆಗ್ಲೇ ಹೇಳಿದಾಗೆ ಭಾರತದ ಅರುಣಾಚಲ್ ಪ್ರದೇಶದ ನಾಮ್ದಪಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುವ ಒಂದು ಅಪರೂಪದ ನಿಶಾಚರ ಹಾರುವ ಅಳಿಲಿನ ಒಂದು ಜಾತಿಯಾಗಿದೆ. ಸೊ ಡೆಫಿನೆಟ್ಲಿ ಸ್ಟೇಟ್ಮೆಂಟ್ ಒಂದು ಸರಿಯಾಗಿದೆ. ಇಟ್ಸ್ ಸೈಂಟಿಫಿಕಲಿ ಕಾಲ್ಡ್ ಆಸ್ Biswamyopterus biswasi. Its scientific name is derived from the ornithologist Biswamoy Biswas, the former director of the Zoological Survey of India. So ಇದರ ವೈಜ್ಞಾನಿಕ ಹೆಸರು Biswamyopterus biswasi ಅಂತ ಹೇಳಿಬಿಟ್ಟು ಝುವಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದರ ಒಂದು ಪಕ್ಷಿ ತಜ್ಞರಾದಂತಹ ಬಿಸ್ವಮೋಯ್ ಬಿಸ್ವಾಸ್ ಅವರ ಅಂದ್ರೆ ಅವರು ಮಾಜಿ ನಿರ್ದೇಶಕರಾಗಿದ್ರು. ಸೊ ಅವರ ಒಂದು ನೆನಪಿಗೋಸ್ಕರ ಅಥವಾ ಅವರ ಒಂದು ಮೆಮರಿಗೋಸ್ಕರ ಈ ಒಂದು ಅಳಿಲಿಗೆ ಈ ರೀತಿಯ ಹೆಸರನ್ನು ಸೈಂಟಿಫಿಕ್ ಆಗಿ ಇಟ್ಟಿದ್ದಾರೆ. ಹಾಗೂ ಇದು IUCN ಕೆಂಪು ಪಟ್ಟಿನಲ್ಲಿ ಆಗ್ಲೇ ಹೇಳಿದಾಗೆ ತೀರಾ ಅಳಿವಿನಂಚಿನಲ್ಲಿದೆ ಹಾಗೂ ಶೆಡ್ಯೂಲ್ 1 ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಡಿಯಲ್ಲಿ ಅದು ಸಂರಕ್ಷಣೆಗೆ ಒಳಪಟ್ಟಿದೆ. ಈಗ ಈ ಅಳಿಲಿನ ಬಗ್ಗೆ ಸ್ವಲ್ಪ ತಿಳಿಯುವಂತ ಪ್ರಯತ್ನ ಮಾಡುವ. ನೋಡಿ, ಇದು ನಾಮ್ದಪಾ ನ್ಯಾಷನಲ್ ಪಾರ್ಕ್. ಸೊ ನಾಮ್ದಪಾ ನ್ಯಾಷನಲ್ ಪಾರ್ಕ್ ಅಂತ ಹೇಳಿದ್ರೆ ಅರುಣಾಚಲ್ ಪ್ರದೇಶದ ಈ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿದ್ರೆ ಇಲ್ಲಿ ವಿಶೇಷವಾಗಿ ಕಂಡು ಬರುವಂತದ್ದು ಫ್ಲೈಯಿಂಗ್ ಸ್ಕ್ವಿರಲ್, ನಾಮ್ದಪಾ ಫ್ಲೈಯಿಂಗ್ ಸ್ಕ್ವಿರಲ್ ಅಂತ ಹೇಳಿ. ಓಕೆ, ಇದೇ ನೋಡಿ ನಾಮ್ದಪಾ ಫ್ಲೈಯಿಂಗ್ ಸ್ಕ್ವಿರಲ್. ಜಸ್ಟ್ ಫೈಲ್ ಫೋಟೋ. ಈಗ ಇದು 1981 ನಲ್ಲಿ ಈ ಒಂದು ಇಂತಹ ವಿಶೇಷ ಅಪರೂಪದ ಒಂದು ಅಳಿಲನ್ನು ಝುವಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಪತ್ತೆ ಹಚ್ಚಿರುವಂತದ್ದು. ಇಲ್ಲಿ ಹೇಳ್ತಾರೆ ನೋಡಿ, ಬ್ಯೂಟಿಫುಲಿ ಕಲರ್ಡ್ ಆನಿಮಲ್ ವಿತ್ ಗಾರ್ಜಿಯಸ್ ಫರ್. ಡಾಕ್ಟರ್ ಸುಖವೇಂದು ಶೇಖರ್ ಸಾಹಾ, the wildlife scientist part of the team, later described the discovery in a paper published by the Zoological Survey of India. So first and the foremost, ಇದು 1981ರಲ್ಲಿ ಈ ವಿಶೇಷವಾಗಿ ಇರುವಂತ ಈ ಹಾರುವ ಅಳಿಲೇನಿದೆ ಇದು ಪತ್ತೆಯಾಗಿರುವಂತದ್ದು 1981 ನಲ್ಲಿ. On examination, the scientists realized that the specimen was unique, a flying squirrel belonging to a hitherto undescribed genus. ಸೊ ಇದರ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಸಾಮಾನ್ಯ ಅಳಿಲಿನಾಗಿ ಅಲ್ಲ, ಬದಲಾಗಿ ಇದಕ್ಕೆ ಹಾರುವಂತ ಒಂದು ಯುನೀಕ್ ಆಗಿರುವಂತ ಒಂದು ಲಕ್ಷಣ ಇರುವಂತ ಒಂದು ಅಳಿಲು. And the species was named the Namdapa flying squirrel after the location it was discovered in the Mesoaphera jungles bordering the Noa Dihing river in Arunachal Pradesh. ಸೊ ಇದಕ್ಕೆ ನಾಮ್ದಪ ಅಂತ ಹೇಳುವಂತ ಹೆಸರಿಟ್ಟದು ಅದಕ್ಕೇನೆ, ಯಾಕಂದ್ರೆ ನಾಮ್ದಪ ರಾಷ್ಟ್ರೀಯ ಉದ್ಯಾನದ ಪ್ರಾಂತ್ಯದ ಹತ್ತಿರ ಇರುವಂತ ಈ ಮೆಸ್ವಾಫೆರಾ ಜಂಗಲ್ಸ್ ನ ನೋವಾ ದಿಹಿಂಗ್ ನದಿಯ ಭಾಗದಲ್ಲಿ ಈ ಒಂದು ಅಳಿಲನ್ನು ಪತ್ತೆ ಮಾಡಿದ್ರು. Is it clear? For its generic name, Dr. Saha called the squirrel Biswamyopterus biswasi in honor of the former Joint Director of Zoological Survey of India, Dr. Biswamoy Biswas, his mentor of 20 years. ನೋಡಿ, ಡಾಕ್ಟರ್ ಸಾಹಾ, SS ಸಾಹಾ ಅಥವಾ ಡಾಕ್ಟರ್ ಸುಬೇಂದು ಶೇಖರ್ ಸಾಹಾ ಅಂತ ಹೇಳುವಂತ ಈ ವಿಜ್ಞಾನಿ ಈ ಒಂದು ಅಳಿಲಿನ ಒಂದು ಶೋಧನೆಯನ್ನು ನಾಮ್ದಪಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಾಡಿರುವಂತದ್ದು. ಹಾಗೂ ತದನಂತರ ಇದನ್ನು ಬಿಸ್ವಮಯೋಪ್ಟರಸ್ ಬಿಸ್ವಾಸಿ ಅಂತ ಹೇಳುವಂತ ವೈಜ್ಞಾನಿಕ ಹೆಸರಲ್ಲಿ ಅದನ್ನು ಗುರುತಿಸಿಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅವರ ಗುರುಗಳಾದಂಥ ಡಾಕ್ಟರ್ ಬಿಸ್ವಮೋಯ್ ಬಿಸ್ವಾಸ್ ಇವರು ಝುವಾಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮಾಜಿ ನಿರ್ದೇಶಕರಾಗಿದ್ರು ಹಾಗೂ ಅವರ ಗುರುಗಳು ಕೂಡ ಆಗಿದ್ರು. 20 ವರ್ಷ ಅವರಿಗೆ ಮಾರ್ಗದರ್ಶನ ಸಹ ಮಾಡಿದ್ರು. ಸೊ ಆ ನೆನಪಿಗೋಸ್ಕರ ಆ ಒಂದು ಅಳಿಲಿಗೆ, ವಿಶೇಷವಾಗಿ ಪತ್ತೆಯಾದಂತಹ ಅಳಿಲಿಗೆ ಆ ಹೆಸರನ್ನು ಅವರು ಇಟ್ಟಿದ್ದಾರೆ. And the specimen is now preserved in the zoological headquarters in Kolkata, the only evidence that the Namdapa flying squirrel exists. And since Doctor's first expedition in 1981, the squirrel has not been sighted anywhere in the world. Is it clear? So ಅಷ್ಟು ಅಂದ್ರೆ ಅದು ತುಂಬಾನೇ ಕ್ಷೀಣಿಸ್ತಾ ಇದೆ. ಸೊ ಆ ಪ್ರಾಂತ್ಯದಲ್ಲಿರುವಂತ ಆ ನಾಮ್ದಪ ಫ್ಲೈಯಿಂಗ್ ಸ್ಕ್ವಿರಲ್ ನ ಸಂಖ್ಯೆ ತೀರಾ ಅಳಿವಿನಂಚಿನಲ್ಲಿದೆ. ಸೊ ಹಾಗಾಗಿ ಇದನ್ನು ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿ ಕೂಡ ಪತ್ತೆ ಮಾಡಿದ್ದಾರೆ. ಇದರ ಒಂದು ಸ್ಪೆಸಿಮೆನ್ ಅನ್ನು ಕೂಡ ಝುವಾಲಾಜಿಕಲ್ ಹೆಡ್ ಕ್ವಾರ್ಟರ್ಸ್ ಕೋಲ್ಕತ್ತಾದಲ್ಲಿ ಅದನ್ನು ಸಂರಕ್ಷಣೆ ಮಾಡಿದ್ದಾರೆ. ಈಗ 4ನೇ ಪ್ರಶ್ನೆ. It is native to the Indo-Pacific region and is nicknamed as a sea gold for its high market demand, particularly in China. Apart from its economic value, it is prized for health benefits. Its collagen content aids skin health by preventing wrinkles.
earning it as a natural anti-aging reputation. And additionally, the omega-3 in it is believed to enhance infants' IQ by promoting the growth of brain cells. ಸೊ ಕನ್ನಡದಲ್ಲಿ ಸ್ವಲ್ಪ ಕೆಲವು ಮಿಸ್ ಆಗಿರ್ಬೋದು. ಸೊ ಇದು ಕನ್ನಡದಲ್ಲಿ ಜಸ್ಟ್ ಹೇಳ್ತೇನೆ ನಾನು. ಇದು ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಸ್ಥಳೀಯವಾಗಿರುವಂತಹ ಒಂದು ಸಮುದ್ರ ಚಿನ್ನ ಅಂತ ಹೇಳುವಂತ ಆ ಒಂದು ಅನ್ವರ್ಥ ನಾಮದಲ್ಲಿ ಇದು ತುಂಬಾನೇ ಪರಿಚಿತವಾಗಿರುವಂತಹ ಒಂದು ಜೀವಿ. ಹಾಗೂ ಚೀನಾ ಹಾಗೂ ಚೀನಾದಲ್ಲಿ ವಿಶೇಷವಾಗಿ ಅದರ ಮಾರುಕಟ್ಟೆಗಳಲ್ಲಿ ತುಂಬಾನೇ ಡಿಮಾಂಡ್ ಅಲ್ಲಿರುವಂತಹ ಒಂದು ಜೀವಿ. ಇದರ ಒಂದು ಆರ್ಥಿಕ ಮೌಲ್ಯವನ್ನು ಹೊರತುಪಡಿಸಿ ಅನೇಕ ಆರೋಗ್ಯ ಒಂದು ಮೌಲ್ಯಗಳನ್ನು ಅಥವಾ ಆರೋಗ್ಯ ಅಂಶಗಳನ್ನು ಕೂಡ ಈ ಒಂದು ಜೀವಿ ಹೊಂದಿದೆ. ಯಾಕಂದ್ರೆ ಇದರ ಒಂದು ಸೇವನೆಯಿಂದಾಗಿ ಮುಪ್ಪುಗಟ್ಟುವುದು ಅಥವಾ ವಯಸ್ಸಾಗುವುದನ್ನು ತಡೆಗಟ್ಟುವಂತಹ ಕೊಲಾಜಿನ್ ಬಿಲ್ಡಪ್ಗೆ ಇದು ತುಂಬಾನೇ ಸಹಕಾರಿಯಾಗುತ್ತೆ. ಹಾಗೇನೆ ಅದೇ ಆಗ್ಲೇ ಹೇಳಿದಾಗೆ ಮುಪ್ಪು ಆವರಿಸುವುದನ್ನು ತಡೆಯುವಂತಹ ಒಂದು ಗುಣವನ್ನು ಈ ಒಂದು ಜೀವಿಯು ಹೊಂದಿದೆ. ಅದಲ್ಲದೆ ಒಮೆಗಾ 3 ಅಂತ ಹೇಳುವಂತಹ ವಿಶೇಷವಾಗಿರುವಂತಹ ಅಂಶ ಏನು ಈ ಒಂದು ಜೀವಿಯಲ್ಲಿದೆ, ಇದು ಮಕ್ಕಳಲ್ಲಿ ಒಳ್ಳೆ ರೀತಿಯ ಈ ಮೆದುಳಿನ ಕೋಶಗಳನ್ನು ಬೆಳವಣಿಗೆ ಮಾಡ್ಲಿಕ್ಕೆ ಹಾಗೂ ಅವರ ಐಕ್ಯೂ ಅನ್ನು ಇಂಪ್ರೂವೈಸ್ ಮಾಡ್ಲಿಕ್ಕೆ ತುಂಬಾನೇ ಸಹಕಾರಿಯಾಗಿರುವಂತದ್ದು. ಸೊ ಇಷ್ಟೆಲ್ಲ ವಿವರಗಳನ್ನು ನಾವು ಕೊಟ್ಟಿದ್ದೇವೆ. ಇದು ಯಾವುದಕ್ಕೆ ಸಂಬಂಧಿಸಿದ್ದು? ಸೊ 4 ಆಪ್ಷನ್ಸ್ ಗಳಿವೆ. ಇವೆಲ್ಲವೂ ಕೂಡ ಸಮುದ್ರದಲ್ಲಿ ಕಂಡು ಬರುವಂತಹ ಜೀವಿಗಳು. ಓಕೆ, ಈಗ ಅಬೆಲೋನ್ ಅಂತ ಹೇಳಿದ್ರೆ ಕೆಲವರಿಗೆ ಅನ್ಸ್ಬೋದು ಇದು ಏನಿದು ಅಂತ ಹೇಳಿದ್ರೆ ಹೆಸರು ಕೇಳಿರ್ಬೋದು. ಇದನ್ನು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಅಬೆಲೋನ್, ಐ ಆಮ್ ಜಸ್ಟ್ ಸೇಯಿಂಗ್ ಅಬೌಟ್ ಅಬೆಲೋನ್ ಬಿಕಾಸ್ ಹೆಸರು ಏನೋ ಅದು ಸಮುದ್ರ ಜೀವಿ ಹೌದಾ ಇಲ್ವಾ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು. ಈ ಕಪ್ಪೆ ಚುಪ್ಪು ಅಂತ ಹೇಳ್ತೇವಲ್ಲ ಅದ್ರ ರೀತಿಯಲ್ಲೇ ಇದು ಕೆಲವು ಸಾಗರಗಳಲ್ಲಿ ಕಂಡು ಬರುವಂತದ್ದು ಅಬೆಲೋನ್ ಅಂತ ಹೇಳ್ಬಿಟ್ಟು. ವೆರಿ ಸಿಮಿಲರ್ ಟು ಮೊಲಸ್ಕ್ಸ್. ಓಕೆ, ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಗೋಲು ಮೀನು ಆರ್ ಗೋಲ್ ಫಿಶ್. ಓಕೆ ಓಕೆ, ಸೊ ಗೋಲ್ ಫಿಶ್ ಫಸ್ಟ್ ಇದರ ಒಂದು ಜಾಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಎಲ್ಲಿದೆ ಅಂತ ನೋಡ್ಕೊಳ್ಳುವ. ಇಂಡೋ ಪೆಸಿಫಿಕ್ ರೀಜನ್. ಓಕೆ, ಸೊ ಪೆಸಿಫಿಕ್ ಸಾಗರ ಮತ್ತು ಹಿಂದೂ ಮಹಾಸಾಗರದ ಆ ಸಾಗರಗಳಲ್ಲಿ ಈ ಗೋಲ್ ಮೀನು ಅಂತ ಹೇಳುವಂಥದ್ದು ಮುಖ್ಯವಾಗಿ ಕಂಡು ಬರ್ತದೆ. ಹಾಗೂ ಇದು ಪರ್ಷಿಯನ್ ಕೊಲ್ಲಿ ಮತ್ತು ಪೆಸಿಫಿಕ್ ಸಾಗರದ ಹೆಚ್ಚಿನ ವಿಸ್ತಾರವಾದ ಮಹಾಸಾಗರಗಳಲ್ಲಿ ಈ ಮೀನನ್ನು ಯಥೇಚ್ಛವಾಗಿ ಕಾಣಬಹುದು. ಇದರ ಆರ್ಥಿಕ ಮಹತ್ವ ಅಂತ ಹೇಳಿದ್ರೆ ಈ ಒಂದು ಗೋಲ್ ಮೀನು ಇದೆಯಲ್ಲ, ಇದಕ್ಕೆ ಒಳ್ಳೆ ಮಾರ್ಕೆಟ್ ಅಲ್ಲಿ, ಅದರಲ್ಲೂ ಕೂಡ ಚೈನಾ ಮತ್ತು ಏಷ್ಯಾ ದೇಶಗಳ ಮಾರುಕಟ್ಟೆಯಲ್ಲಿ ಒಳ್ಳೆ ರೀತಿಯ ಒಂದು ಹೈ ಡಿಮಾಂಡ್ ಇದೆ. ಹಾಗಾಗಿ ಇದಕ್ಕಿರುವಂತಹ ಹೈ ಡಿಮಾಂಡ್ ನ ಪ್ರಯುಕ್ತ ಈ ಒಂದು ಮೀನಿಗೆ, ಗೋಲ್ ಫಿಶ್ಗೆ ಸಮುದ್ರ ಚಿನ್ನ ಅಂತ ಹೇಳುವಂತ ಒಂದು ಅಡ್ಡ ಹೆಸರು ಕೂಡ ಇದೆ, ಸಿ ಗೋಲ್ಡ್ ಅಂತ ಹೇಳುವಂಥದ್ದು. ಹಾಗೂ ಇದರ ಈ ಮೀನಿನ ಮಾಂಸ ಇದೆಯಲ್ಲ, ಇದು ಯುರೋಪಿಯನ್ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಇಲ್ಲಿಗೆ ಕೂಡ ತುಂಬಾನೇ ಹಾಗೂ ಚೈನಾದಲ್ಲೂ ಕೂಡ ಅಷ್ಟೇ ಇಲ್ಲಿ ಎಲ್ಲ ಅದು ರವಾನೆ ಆಗ್ತದೆ. ಅಂದ್ರೆ ವಿಶೇಷವಾಗಿ ಬೇಡಿಕೆ ಇದೆ. ಹಾಗೂ ಇದರ ಒಳಗೆ ಇರುವಂತಹ ಒಂದು ಗಾಳಿಯ ಕೋಶ ಇದೆಯಲ್ಲ, ಅದಕ್ಕೂ ಕೂಡ ಅಂದ್ರೆ ಅದರ ಹೊಟ್ಟೆಯ ಭಾಗದಲ್ಲಿರುವಂತಹ ಏರ್ ಬ್ಲಾಡರ್ ಅಂತ ಹೇಳಿದೆ ನೋಡಿ, ಅದಕ್ಕೂ ಕೂಡ ತುಂಬಾನೇ ಡಿಮಾಂಡ್ ಇದೆ. ಇಸ್ ಇಟ್ ಕ್ಲಿಯರ್? ಸ್ಪೆಷಲಿ ವೈನ್ ನ ಮ್ಯಾನುಫ್ಯಾಕ್ಚರಿಂಗ್ ಗೆ, ವೈನ್ ಅಂತ ಹೇಳುವಂತ ಪಾನೀಯ ಇದೆಯಲ್ಲ, ಸೊ ಅದರ ಮ್ಯಾನುಫ್ಯಾಕ್ಚರಿಂಗ್ ಗೆ ಈ ಒಂದು ಏರ್ ಬ್ಲಾಡರ್, ಆ ಮೀನಿನ ಏರ್ ಬ್ಲಾಡರ್ ಅನ್ನು ಯುರೋಪಿಯನ್ ಕಂಟ್ರೀಸ್ ಮತ್ತು ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಗಳಲ್ಲಿ ತುಂಬಾನೇ ಅದನ್ನು ಬಳಕೆ ಮಾಡ್ತಾರೆ. ಸೊ ಮೀಟ್ ಸಹ ಹೌದು, ಅದರ ಮಾಂಸನೂ ಕೂಡ ಹೌದು, ಹಾಗೂ ಅದರ ಒಳಗಿರುವಂತಹ ಏರ್ ಬ್ಲಾಡರ್ ಅಂತ ಏನಿದೆ ನೋಡಿ, ಅದು ಕೂಡ ತುಂಬಾನೇ ಡಿಮಾಂಡ್ ಅಲ್ಲಿರುವಂತದ್ದು. ಇದು ಅದರ ಎಕನಾಮಿಕ್ ಸಿಗ್ನಿಫಿಕೆನ್ಸ್. ಈಗ ಆರೋಗ್ಯ ದೃಷ್ಟಿಕೋನದಲ್ಲೂ ಕೂಡ ಈ ಮೀನಿನ ಸೇವನೆಯಿಂದ ತುಂಬಾ ಪ್ರಯೋಜನಗಳಿದೆ. ಒಂದು, ಕಣ್ಣಿನ ದೃಷ್ಟಿಗೆ ಮತ್ತು ಕಣ್ಣಿನ ಒಟ್ಟಾರೆ ಆರೋಗ್ಯಕ್ಕೆ ಈ ಮೀನಿನ ಸೇವನೆ ತುಂಬಾನೇ ಸಹಕಾರಿ. ಹಾಗೆ ಮುಪ್ಪಾಗುವುದು, ವಯಸ್ಸಾಗುವುದು ಹಾಗೂ ಚರ್ಮದಲ್ಲಿ ಸುಕ್ಕುಕೊಂಡು ಬರುವಂತದ್ದು. ಸೊ ಕೊಲಾಜನ್ ಅಂಶ ಈ ಗೋಲ್ ಫಿಶ್ ಅಲ್ಲಿ ತುಂಬಾನೇ ಇರುವ ಕಾರಣ ಸ್ಕಿನ್ ಇಲಾಸ್ಟಿಸಿಟಿ ಮತ್ತು ಸ್ಕಿನ್ ನ ಕೊಲಾಜನ್ ನ ಬಿಲ್ಡಪ್ ಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿರ್ತದೆ. ಹಾಗೇನೆ ಒಮೆಗಾ 3 ಅಂತ ಹೇಳುವಂತಹ ಅಂಶ ಈ ಮೀನಿನಲ್ಲಿ ಇರುವ ಕಾರಣ ಸಣ್ಣ ಮಕ್ಕಳಲ್ಲಿ ಮೆದುಳಿನ ಕೋಶದ ಒಂದು ಬೆಳವಣಿಗೆಗೆ ಇದು ತುಂಬಾನೇ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತದೆ. ಹಾಗೂ ಅವರ ಐಕ್ಯೂ ಲೆವೆಲ್ ಅನ್ನು ಇಂಪ್ರೂವ್ ಮಾಡ್ಲಿಕ್ಕೂ ಕೂಡ ಸಹಕಾರಿ ಆಗ್ತದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಇಷ್ಟೆಲ್ಲ ಬೆನಿಫಿಟ್ಸ್ ಗಳು ಇರುವ ಕಾರಣ ಈ ಗೋಲ್ ಫಿಶ್ ಅನ್ನು ಸಮುದ್ರ ಚಿನ್ನ ಅಂತ ಹೇಳುವಂತ ಹೆಸರಲ್ಲೂ ಕೂಡ ಕರೆಯುವಂತದ್ದು. ಸೊ ಆಪ್ಷನ್ ಡಿ ಇಸ್ ರೈಟ್. ಸೊ ಯಾರಿಗೆಲ್ಲ ಗೋಲ್ ಫಿಶ್ ಅಂತ ಹೇಳಿ ಗೊತ್ತಿಲ್ಲ ನೋಡಿ, ಇದೇ ನೋಡಿ ಗೋಲ್ ಫಿಶ್. ಸಾಮಾನ್ಯ ಕಂಡು ಬರುವಂತ ಈ ಸಣ್ಣ ಮೀನುಗಳ ರೀತಿಯಲ್ಲೇ ಅದಿದೆ ನೋಡಿ. ಇಲ್ಲಿ ಕಂಡು ಬರ್ತದಲ್ಲ, ಇದೇ ನೋಡಿ ಅದರ ಏರ್ ಬ್ಲಾಡರ್. ಈ ಏರ್ ಬ್ಲಾಡರ್ಗೆ ತುಂಬಾನೇ ಡಿಮಾಂಡ್. ಈ ಏರ್ ಬ್ಲಾಡರ್ ಅನ್ನು ಆಗ್ಲೇ ಹೇಳಿದಾಗೆ ಮಿಡಲ್ ಈಸ್ಟ್ ಮತ್ತು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ
ವೈನ್ ಫರ್ಮೆಂಟೇಷನ್ಗೆ ಅದನ್ನು ಬಳಸುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಗೋಲ್ಡ್ ಫಿಶ್ ಅಂತ ಹೇಳುವಾಗ ಬೇಸಿಕ್ ಆಗಿ ನಿಮ್ಗೊಂದು ಐಡಿಯಾ ಸಿಕ್ಕಿತ್ತು ಅಂತ ಅನ್ಕೊಂಡಿದ್ದೇನೆ. ಸೊ ಪೆಸಿಫಿಕ್ ಮತ್ತು ಇಂಡೋ ಪೆಸಿಫಿಕ್ ಸಾಗರಗಳಲ್ಲಿ ಇದು ಅಂದ್ರೆ ಇಂಡಿಯನ್ ಓಷನ್, ಪೆಸಿಫಿಕ್ ಓಷನ್ ಆ ಭಾಗಗಳಲ್ಲಿ ಇದು ಯಥೇಚ್ಛವಾಗಿ ಕಂಡು ಬರುವಂತ ಮೀನು. Okay, then we have the fifth question. With reference to wandering albatross, consider the following statements. ಅಲೆಮಾರಿ albatross ಅಂತ ಪಕ್ಷಿಗೆ ಸಂಬಂಧಿಸಿದ ಎರಡು ಹೇಳಿಕೆಗಳಿವೆ. It is the largest flying bird with a wingspan of 3.5 meters. And IUCN ಕೆಂಪುಪಟ್ಟಿಯ ಪ್ರಕಾರ it is listed as vulnerable. Wandering albatross. Yes, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ಅಂದ್ರೆ both the statements are right. ಸೊ ಈ ಹಕ್ಕಿಯಲ್ಲೂ ಕೂಡ ಕೆಲವೆಲ್ಲ ವಿಶೇಷತೆಗಳಿವೆ. ವಾಂಡರಿಂಗ್ ಆಲ್ಬಿಟ್ರಾಸ್ ಅಂತ ಹೇಳಿಬಿಟ್ಟು ಇದು 3.5 ಮೀಟರ್ ರೆಕ್ಕೆಗಳನ್ನು ಹೊಂದಿರುವ ಅತಿ ದೊಡ್ಡ ಹಾರುವಂತ ಒಂದು ಪಕ್ಷಿಯಾಗಿದೆ. ಓಕೆ, ಅಂಡ್ ಅಫ್ ಕೋರ್ಸ್ IUCN ಕೆಂಪುಪಟ್ಟಿ ಪ್ರಕಾರ ಇಟ್ ಈಸ್ ವಲ್ನರಬಲ್, ಅಂದ್ರೆ ಯಥೇಚ್ಛವಾಗಿ ಇದರ ಸಂಖ್ಯೆ ಇದೆ, ಹಾಗಾಗಿ ಇದು ದುರ್ಬಲ ಅಥವಾ ವಲ್ನರಬಲ್, ಅಂದ್ರೆ ಸರಿಯಾಗಿ ಸಂರಕ್ಷಣೆ ಮಾಡದೆ ಹೋದ್ರೆ ಅದು ಮತ್ತು ಅಳಿವಿನಂಚಿನಲ್ಲಿರುವ ಪಟ್ಟಿಗೆ ಅದು ಹೋಗ್ಬೋದು. ಬಟ್ ಆಸ್ ಆಫ್ ನಾವು ಅದು ವಲ್ನರಬಲ್ ಪಟ್ಟಿಯಲ್ಲಿ ಇರುವಂತದ್ದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಸೊ ಇಷ್ಟೇ ತಿಳ್ಕೊಳ್ಳುವುದಲ್ಲ, ಇದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಂಡಾಗ ವಾಂಡರಿಂಗ್ ಆಲ್ಬಟ್ರಾಸ್ ನ ಬಗ್ಗೆ ವಿಷಯಗಳು ಇನ್ನಷ್ಟು ನಮ್ಗೆ ಹೆಚ್ಚು ತಿಳ್ಕೊಳ್ಳಿಕ್ಕೆ ಗೊತ್ತಾಗುತ್ತೆ, ಅಂದ್ರೆ ಪ್ರಯತ್ನ ಮಾಡಬಹುದು. See, wandering albatross is the largest flying bird with a wingspan of 3.5 meters. And ಈ ಪಕ್ಷಿಯ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ it has a lifespan of almost 60 years. 50ರಿಂದ 60 ವರ್ಷದ ಒಂದು ಜೀವಿತಾವಧಿಯನ್ನು ಹೊಂದಿರುವಂತ ಒಂದು ಪಕ್ಷಿ ಇದು. ಹಾಗೂ ಜೀವಿತಾವಧಿಯ ಬಹುಭಾಗವನ್ನು ಇದು ಸಮುದ್ರದಲ್ಲಿ ಕಳೆಯುವಂಥದ್ದು, ಅಲೆಮಾರಿ ಆಲ್ಬಟ್ರಾಸ್. ಸೊ ಹಾಗಾಗಿ ಹೇಳಿಕೆ ಒಂದು ಡೆಫಿನೆಟ್ಲಿ ಕರೆಕ್ಟ್ ಆಗಿದೆ. And it's primarily found in the Southern Ocean and surrounding islands, with Marion and Prince Edward Islands supporting half of the world's breeding population. It breeds approximately every 2 years on land after reaching sexual maturity. It is vulnerable as per the IUCN Red List, and it faces threat like bycatch from long line fishing trawlers, pollution and climate change. So hagagi statement 2 is right. So ide nodi wandering albatross anta helibittu 6ರಿಂದ 12 kg ಇದು ಹೆಚ್ಚಾಗಿ ತೂಕ ಆಗಿರ್ತದೆ. ಇದು ಎಲ್ಲಾ ಕಡೆ ಹೆಚ್ಚಿನ ಸಾಗರಗಳಲ್ಲಿ ಕಂಡು ಬರ್ತದೆ ಎಕ್ಸೆಪ್ಟ್ ನಾರ್ತ್ ಅಟ್ಲಾಂಟಿಕ್ ಪ್ರಾಂತ್ಯದಲ್ಲಿ. ವಲ್ನರಬಲ್ ಸ್ಟೇಟಸ್ ಅಲ್ಲಿ ಇರುವಂತದ್ದು. ಸಣ್ಣ ಪುಟ್ಟ ಮೀನುಗಳು, ಏಡಿಗಳು ಇಂಥದನ್ನೆಲ್ಲ ಇದು ತಿನ್ನುವಂತ ಒಂದು ಪಕ್ಷಿ. ಸೊ ಇದರ ರೆಕ್ಕೆ ನೋಡಬಹುದು ನೋಡಿ, ಅದು ಇದರ ಒಂದು ವಿಶೇಷತೆ. ಫ್ಲೈಯಿಂಗ್ ಬರ್ಡ್ಸ್ ನ ಅತಿ ಹೆಚ್ಚು ಲೆಂತ್ ಅಲ್ಲಿ ಇದರ ಒಂದು ವಿಂಗ್ಸ್ ಇರುವಂತದ್ದು. ಸೊ ದಿಸ್ ಇಸ್ ಅನದರ್ ಫೈಲ್ ಫೋಟೋ. ಮತ್ತೆ ಆಗ್ಲೇ ಹೇಳಿದಾಗೆ ಈ ಪಕ್ಷಿಯ ಜೀವಿತಾವಧಿ ಕೂಡ ಗಮನಿಸಿದ್ರೆ 50 to 60 years, which is not a joke. ಓಕೆ, ಇದಿಷ್ಟು ಸ್ಟೂಡೆಂಟ್ಸ್ ಇವತ್ತಿನ ವಿಷಯಗಳು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಅಂಡ್ ಆಫ್ ಕೋರ್ಸ್ ಸೆಷನ್ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.